ಶ್ರೀ ಗುರು ರಾಘವೇಂದ್ರ ಮಹಾತ್ಮೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸಕಲ ಭಕ್ತರ ದುಃಖಗಳನ್ನು ನಿವಾರಿಸುವ ಅನಂತ ಕರುಣೆಯ ಸಾಗರ, ಧರ್ಮದ ರಕ್ಷಕ, ಭಕ್ತರ ಬದುಕಿನ ಬೆಳಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ. ದಿವ್ಯ ಜನನದ ಮಹಿಮೆ. ದಕ್ಷಿಣ ಭಾರತದ ಪವಿತ್ರ ಭೂಮಿಯಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಲ್ಲಿ ಒಂದು ದಿವ್ಯ ಘಟನೆಯು ನಡೆಯಿತು. ಶುಭ ಕ್ಷಣದಲ್ಲಿ ಒಂದು ಶಿಶು ಜನಿಸಿತು, ವೆಂಕಟನಾಥ. ತಾಯಿ ಗೋಪಿಯಮ್ಮ ಮತ್ತು ತಂದೆ ತಿಮ್ಮಣ್ಣ ಭಟ್ಟರು ಆ ಮಗುವನ್ನು ನೋಡಿ ಅಚ್ಚರಿಗೊಂಡರು. ಆ ಮಗುವಿನ ಮುಖದಲ್ಲಿ ಒಂದು ದಿವ್ಯ ಕಿರಣ, ಕಣ್ಣಿನಲ್ಲಿ ಜ್ಞಾನ, ನಗುವಿನಲ್ಲಿ ಶಾಂತಿ. ಗ್ರಾಮದ ಹಿರಿಯರು ಹೇಳಿದರು, ಇವನು ಭವಿಷ್ಯದಲ್ಲಿ ಮಹಾನ್ ಸಂತನಾಗುತ್ತಾನೆ. ಬಾಲ್ಯದಲ್ಲಿ ದಿವ್ಯ ಜ್ಞಾನ. ವೆಂಕಟನಾಥನು ಬೆಳೆದಂತೆ ಅವನಲ್ಲಿನ ಅದ್ಭುತ ಗುಣಗಳು ಹೊರಹೊಮ್ಮುತ್ತಾ ಹೋದವು. ಅಲ್ಪ ವಯಸ್ಸಿನಲ್ಲಿ ವೇದಗಳನ್ನು ಕಲಿತು, ಸಂಗೀತದಲ್ಲಿ ಪರಿಣತಿ, ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ. ಒಮ್ಮೆ ಗುರುಗಳು ಅವನನ್ನು ಪರೀಕ್ಷಿಸಿದರು. ಈ ಶ್ಲೋಕದ ಅರ್ಥ ಹೇಳು. ವೆಂಕಟನಾಥನು ಸುಲಭವಾಗಿ ವಿವರಣೆ ನೀಡಿದನು. ಗುರುಗಳು ಆಶ್ಚರ್ಯದಿಂದ ಹೇಳಿದರು, ಇದು ಮಾನವ ಸಾಮರ್ಥ್ಯ ಅಲ್ಲ, ಇದು ದೈವಕೃಪೆ. ಗೃಹಸ್ಥ ಜೀವನ ಮತ್ತು ಕಷ್ಟಗಳು. ವಯಸ್ಸಾದ ಮೇಲೆ ವೆಂಕಟನಾಥನು ವಿವಾಹವಾಗುತ್ತಾನೆ. ಅವನ ಪತ್ನಿ ಸರಸ್ವತಿ. ಅವರ ಜೀವನ ಸರಳ, ಆದರೆ ಕಷ್ಟಗಳಿಂದ ತುಂಬಿತ್ತು. ಅನ್ನದ ಕೊರತೆ, ಹಣದ ಅಭಾವ, ಕುಟುಂಬದ ಹೊಣೆಗಾರಿಕೆ. ಒಂದು ದಿನ ಮನೆಯಲ್ಲಿ ಅನ್ನವಿಲ್ಲ. ಸರಸ್ವತಿ ದುಃಖದಿಂದ ಕೇಳುತ್ತಾಳೆ, ನಾವು ಹೇಗೆ ಬದುಕಬೇಕು? ವೆಂಕಟನಾಥನು ಶಾಂತವಾಗಿ ಹೇಳುತ್ತಾನೆ, ಭಗವಂತನು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ, ನಂಬಿಕೆ ಕಳೆದುಕೊಳ್ಳಬೇಡ. ಅವನ ನಂಬಿಕೆ ಎಂದಿಗೂ ಕುಂದಲಿಲ್ಲ. ಸನ್ಯಾಸದ ದಿವ್ಯ ಕರೆ. ಒಂದು ದಿನ ಅವನ ಗುರು ಶ್ರೀ ಸುಧೀಂದ್ರ ತೀರ್ಥರು ಅವನನ್ನು ಕರೆಸಿದರು. ಧರ್ಮವನ್ನು ರಕ್ಷಿಸಲು ನೀನು ಸನ್ಯಾಸ ಸ್ವೀಕರಿಸಬೇಕು. ವೆಂಕಟನಾಥನು ಗೊಂದಲಗೊಂಡನು. ನನ್ನ ಕುಟುಂಬದ ಸ್ಥಿತಿ? ಆದರೆ ಆ ರಾತ್ರಿ ಅವನಿಗೆ ಒಂದು ದಿವ್ಯ ದರ್ಶನ. ಭಗವಂತನ ಧ್ವನಿ, ನೀನು ಜನರ ರಕ್ಷಣೆಗಾಗಿ ಹುಟ್ಟಿದ್ದೀಯ. ಅವನು ನಿರ್ಧಾರ ಮಾಡಿದರು. ಸನ್ಯಾಸ ಸ್ವೀಕಾರ ಮತ್ತು ಹೊಸ ಜೀವನ. ವೆಂಕಟನಾಥನು ಸನ್ಯಾಸ ಸ್ವೀಕರಿಸಿದನು. ಅವನಿಗೆ ಹೊಸ ಹೆಸರು ದೊರೆಯಿತು, ಶ್ರೀ ರಾಘವೇಂದ್ರ ತೀರ್ಥ. ಆ ಕ್ಷಣದಿಂದ ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿತು. ಅವನು ಭಕ್ತರಿಗೆ ಮಾರ್ಗದರ್ಶನ ನೀಡಿದನು, ಧರ್ಮವನ್ನು ರಕ್ಷಿಸಿದನು, ಜ್ಞಾನವನ್ನು ಹಂಚಿದನು. ದಿವ್ಯಶಕ್ತಿಯ ಪ್ರದರ್ಶನ. ಸ್ವಾಮಿಗಳಲ್ಲಿ ದಿವ್ಯಶಕ್ತಿ ತುಂಬಿಕೊಂಡಿತ್ತು. ಒಬ್ಬ ಬಡ ಭಕ್ತನು ಕೇಳಿದ, ನನ್ನ ಕಷ್ಟಗಳು ಹೋಗುತ್ತವೆಯಾ? ಸ್ವಾಮಿಗಳು, ನಂಬಿಕೆಯಿದ್ದರೆ ಎಲ್ಲವೂ ಸಾಧ್ಯ. ಅವನ ಜೀವನ ಬದಲಾಗಿದೆ. ಅಕ್ಕಿಯ ಅದ್ಭುತ. ಒಂದು ಗ್ರಾಮದಲ್ಲಿ ಭೀಕರ ಬರ. ಜನರು ಅಳುತ್ತಾ ಸ್ವಾಮಿಗಳ ಬಳಿಗೆ ಬಂದು ಹೇಳಿದರು, ನಮಗೆ ಅನ್ನವಿಲ್ಲ. ಸ್ವಾಮಿಗಳು ಒಂದು ಚಿಕ್ಕ ಅಕ್ಕಿಯ ಪಾತ್ರೆ ತೆಗೆದುಕೊಂಡರು. ಅವರು ಮಂತ್ರಜಪ ಮಾಡಿ ಆಶೀರ್ವಾದ ಮಾಡಿದರು. ಅದ್ಭುತ! ಆ ಅಕ್ಕಿ ಅನೇಕ ಜನರಿಗೆ ಸಾಕಾಯಿತು. ಜನರು ಕೃತಜ್ಞತೆಯಿಂದ ಕೂಗಿದರು, ಜೈ ರಾಘವೇಂದ್ರ. ನೀರಿನ ಕೃಪೆ. ಒಂದು ಸ್ಥಳದಲ್ಲಿ ನೀರಿನ ಕೊರತೆ. ಸ್ವಾಮಿಗಳು ಭೂಮಿಯನ್ನು ಸ್ಪರ್ಶಿಸಿದರು. ಕೆಲವೇ ಕ್ಷಣಗಳಲ್ಲಿ ನೀರು ಹರಿಯತೊಡಗಿತು. ಜನರು ಆಶ್ಚರ್ಯದಿಂದ ನೋಡಿದರು. ಸತ್ಯದ ವಿಜಯ. ಒಮ್ಮೆ ಒಬ್ಬ ನಿರಪರಾಧಿಗೆ ತಪ್ಪಾಗಿ ಶಿಕ್ಷೆ ವಿಧಿಸಲಾಯಿತು. ಅವನ ಕುಟುಂಬ ಸ್ವಾಮಿಗಳ ಬಳಿ ಬಂತು. ಸ್ವಾಮಿಗಳು ಧ್ಯಾನ ಮಾಡಿ ಹೇಳಿದರು, ಅವನು ನಿರಪರಾಧಿ. ನಂತರ ಸತ್ಯ ಹೊರಬಂದಿತು. ಮಂತ್ರಾಲಯದ ಮಹಿಮೆ. ಸ್ವಾಮಿಗಳು ಮಂತ್ರಾಲಯವನ್ನು ತಮ್ಮ ತಪೋಭೂಮಿಯಾಗಿ ಆರಿಸಿದರು. ಅವರು ಹೇಳಿದರು, ನಾನು ಇಲ್ಲಿ ಸದಾ ಇರುತ್ತೇನೆ. ಮಂತ್ರಾಲಯ ಭಕ್ತರ ಆಶ್ರಯವಾಯಿತು. ಬೃಂದಾವನ ಪ್ರವೇಶ. ಅಂತಿಮ ದಿನ. ವೇದಘೋಷ, ಭಕ್ತರ ಕಣ್ಣೀರು, ದಿವ್ಯ ವಾತಾವರಣ. ಸ್ವಾಮಿಗಳು ಧ್ಯಾನದಲ್ಲಿ ಕುಳಿತು
ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡಿದರು. ಇಂದಿಗೂ ಜೀವಂತ ಮಹಿಮೆ. ಇಂದಿಗೂ ಭಕ್ತರ ಸಮಸ್ಯೆಗಳು ಪರಿಹಾರವಾಗುತ್ತವೆ, ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆ, ಅದ್ಭುತ ಅನುಭವಗಳು ನಡೆಯುತ್ತವೆ. ಭಕ್ತರು ನಂಬುತ್ತಾರೆ, ಸ್ವಾಮಿ ಇನ್ನೂ ಜೀವಂತ. ಭಕ್ತರ ಅನುಭವಗಳು. ಒಬ್ಬ ಭಕ್ತನು, ನನ್ನ ಜೀವನ ಬದಲಾಗಿದೆ. ಇನ್ನೊಬ್ಬನು, ಸ್ವಾಮಿ ನನ್ನನ್ನು ಕಾಪಾಡಿದ್ರು. ಜೀವನದ ಸಂದೇಶ. ಸ್ವಾಮಿಗಳ ಜೀವನ ನಮಗೆ ಕಲಿಸುವುದು, ನಂಬಿಕೆಯಿರಲಿ, ಧರ್ಮ ಪಾಲಿಸಿ, ಸಹಾಯ ಮಾಡಿ, ಭಕ್ತಿಯಿಂದ ಬದುಕಿ. ಮಂಗಳ ಸಮಾಪ್ತಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕರುಣಾಸಾಗರ, ಭಕ್ತರ ರಕ್ಷಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮ್ಮನ್ನು ಸದಾ ಕಾಪಾಡಲಿ.